ಮದ್ವೆ ಆದ್ಮೇಲೆ ಶಾಸ್ತ್ರೋಕ್ತವಾಗಿ ದುರ್ಗನ ಈ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಬೇಕಾಗಿತ್ತು. ಆದ್ರೆ ಆಗ ಸಂದರ್ಭನೇ ಬೇರೆ ಆಗಿತ್ತು. ನಾನು ಮನೇಲಿರ್ಲಿಲ್ಲ. ಆದ್ರೆ ಈಗ ಈ ಮನೆ ಸೊಸೆಯಾಗಿ ದುರ್ಗನ ನಾನ್ ಮನೆ ತುಂಬಿಸ್ಕೊಳ್ತೀನಿ. ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ಅಂಬಿಕಾನ? ಅವಳು ಯಾಕೆ ಹೋಗಿ ದುರ್ಗನ್ ದೇಹ ಸೇರ್ಕೊಂಡ್ಲು? ಇಲ್ಲ, ನಾನು ಈಗ್ಲೇ ಹೋಗಿ ದುರ್ಗನ್ನ ಮನೆಯಿಂದ ಆಚೆ ಹಾಕ್ತೀನಿ. ಆಗ ಅಂಬಿಕಾ ಪಾಠ ಕಲಿತಾಳೆ. ತಪ್ಪು ತಪ್ಪು. ಅಂಬಿಕಾ ಉದ್ದೇಶ ತಿಳ್ಕೊಳ್ಳೋದಕ್ಕೆ, ಅವಳ ಪ್ರತಿಯೊಂದು ನಡೆಯ ಹಿಂದಿರೋ ಕಾರಣ ತಿಳ್ಕೊಳ್ಳೋದಕ್ಕೆ ಇರೋ ದಾರಿ ಈ ದುರ್ಗಾ. ನೀನು ಯಾವುದೇ ಕಾರಣಕ್ಕೂ ಅವಳು ಎಲ್ಲೂ ಹೋಗೋದಕ್ಕೆ ಬಿಡಬೇಡ. ಅವಳು ನಿನ್ನ ಜೊತೆ ಇದ್ದಷ್ಟು ನಿನ್ನ ಕೆಲಸ ಸುಲಭ. ಶಾನ್ವಿ, ಈ ಆರತಿ ನೀರ್ನ ತುಳಸಿ ಗಿಡಕ್ಕೆ ಹಾಕ್ಬಿಟ್ಬಮ್ಮ. ದುರ್ಗಾ ಬಾಮ್ಮ, ಬಲ್ಗಾಲ್ನಲ್ಲಿ ಸೇರ್ನ ಒದ್ದು ಒಳಗ್ ಬಾ. ಈ ಸೇರ್ನಲ್ಲಿ ತುಂಬಿರೋ ಅಕ್ಕಿ ಮನೆ ತುಂಬಾ ತುಂಬಿ, ಹಾಗೆ ನೀನು ಈ ಮನೆ ಒಳಗ್ ಕಾಲಿಡ್ತಿದ್ದ ಹಾಗೆ ಈ ಮನೆಯಲ್ಲಿ ಸದಾ ಸುಖ, ಸಂತೋಷ, ಸಮೃದ್ಧಿ, ನೆಮ್ಮದಿ ತುಂಬಿರ್ಲಿ. ಬಾಮ್ಮ, ಒಳಗ್ ಬಾ. ದುರ್ಗಾ, ಏನೇ ನೋಡ್ತಿದ್ಯಾ? ತೇರೋದಿಯೇ? ವಿಶ್ವನಾಥ್ ಅವರೇ, ಇವತ್ತು ಹೀಗೆಲ್ಲ ಆಗಿದ್ದಕ್ಕೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಯ್ಯೋ, ದೊಡ್ಡ ಮಾತಮ್ಮ. ಇನ್ ಮುಂದೆ ದುರ್ಗಾ ಜವಾಬ್ದಾರಿ ನಂದು. ಇಷ್ಟು ದಿವಸ ಶಾನ್ವಿ ಒಬ್ಳೆ ನನಗೆ ಮಗಳಾಗಿದ್ಲು. ಇನ್ ಮುಂದೆ ದುರ್ಗಾನೂ ನನ್ನ ಮಗಳೇ. ಅವಳನ್ನ ನಾನು ಜೋಪಾನವಾಗಿ ಕಾಪಾಡ್ಕೊಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ.